ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಮಾಡಲ್ 1 ಕ್ವಶನ್ ಪೇಪರ್, ಮಾಡಲ್ 2 ಕ್ವಶನ್ ಪೇಪರ್, ಮಾಡಲ್ 3 ಕ್ವಶನ್ ಪೇಪರ್, ಪ್ರಿಪೇಟರಿ ಎಕ್ಸಾಮ್ 1 ಹಾಗೂ ಪ್ರಿಪೇಟರಿ ಎಕ್ಸಾಮ್ 2 ಈ 5 ಪರೀಕ್ಷೆಗಳಲ್ಲಿ ಕೇಳಿದಂತಹ 2 ಮಾರ್ಕ್ಸ್ ಕ್ವಶನ್ಸ್ಗಳು ಚಾಪ್ಟರ್ ವೈಸ್ ಸಪ್ರೇಟಾಗಿ ಮಾಡಿ ವಿತ್ ಕೀ ಆನ್ಸರ್ ತೆಗೆದುಕೊಂಡು ಬಂದಿದ್ದೇನೆ. ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಎಕ್ಸಾಮಲ್ಲಿ ಆ್ಯಸ್ ಇಟ್ ಈಸ್ ತಾವುಗಳು ಬರೀಬೇಕಾಗಿದೆ. 99% ಬರುವ ಸಾಧ್ಯತೆ ಇರುವಂತಹ ಪ್ರಶ್ನೆಗಳನ್ನೇ ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. 2 ಮಾರ್ಕ್ಸ್ ಕ್ವಶನ್ಸ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ರೋಮಿಯೋ ಆ್ಯಂಡ್ ಜೂಲಿಯೆಟ್ನಲ್ಲಿ ಕೇಳಿದಂತಹ ಪ್ರಶ್ನೆಗಳು ಯಾವುದು? ವಾಟ್ ಆರ್ ದ 2 ಥಿಂಗ್ಸ್ ದಟ್ ರೋಮಿಯೋ ಇಂಟೆಂಡ್ಸ್ ಟು ಡೂ ಆಫ್ಟರ್ ದಿ ಮೆಜರ್ ಅಂತ ಇದೆ. ಮೆಜರ್ ಡನ್ ಅಂತ ಹೇಳಿದರೆ ಏನಂತೀರ, ಡ್ಯಾನ್ಸ್ ಮುಗಿದ ಮೇಲೆ ರೋಮಿಯೋ ಏನಾದರೂ ಮಾಡಬೇಕು ಅಂತ, ಏನು ಮಾಡಬೇಕು ಅಂತ ಬಯಸಿದ ಅಂತ ಪ್ರಶ್ನೆ. ಏನು ಮಾಡಬೇಕು ಅಂತ ಬಯಸ್ತಾನೆ ಅಂದರೆ, ವಾಚಸ್ ಜೂಲಿಯಟ್ಸ್ ಪ್ಲೇಸ್ ಆಫ್ ಹರ್ ಸ್ಟ್ಯಾಂಡ್. ಅವಳು ಯಾವ ಸ್ಥಳದಲ್ಲಿ ಡ್ಯಾನ್ಸ್ ಆದಮೇಲೆ ನಿಂತುಕೊಳ್ಳುತ್ತಾಳೆ ಅಂತ ಬಯಸ್ತಾ ಇರ್ತಾನೆ. ನೆಕ್ಸ್ಟ್ ಒನ್, ವಾಂಟ್ಸ್ ಟು ಟಚ್ ಜೂಲಿಯಟ್ಸ್ ಹ್ಯಾಂಡ್ಸ್. ಅವಳ ಮೃದುವಾದ ಕೈಗಳನ್ನು ಒಮ್ಮೆ ಸ್ಪರ್ಶ ಮಾಡಬೇಕು ಅಂತ ಬಯಸ್ತಾ ಇರ್ತಾನೆ. ದೀಸ್ ಆರ್ ದಿ 2 ಪಾಯಿಂಟ್ಸ್ ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ ಕೇಳಿರುವಂತಹ ಪ್ರಶ್ನೆ. ಈಗ ಮಾಡಲ್ ಕ್ವಶನ್ ಪೇಪರ್ 2 ಹಾಗೂ ಪ್ರಿಪೇಟರಿ ಎಕ್ಸಾಮ್ 1ನಲ್ಲಿ ಸೇಮ್ ಕ್ವಶನ್ ಕೇಳಿದ್ರು ಮಕ್ಕಳೇ. ಗಿವ್ ಎನಿ 2 ಇಮೇಜಸ್ ದಟ್ ಡಿಸ್ಕ್ರೈಬ್ ದಿ ಬ್ಯೂಟಿ ಆಫ್ ಜೂಲಿಯೆಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಇದೆ. ಏನು ಹಿಂಗಂದರೆ ನೋಡಿ, ಜೂಲಿಯೆಟ್ಟಿನ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ರೋಮಿಯೋ ಬಳಸಿದಂತಹ 2 ಇಮೇಜಸ್ಗಳನ್ನು ಹೇಳಿ ಅಂತ. ಆಯಿತಾ, ಇಲ್ಲಿ 3 ಇದು MCQs ಅಲ್ಲ ಕಣ್ರಿ, 2 ಮಾರ್ಕ್ಸ್ ಕ್ವಶನ್ಸು. ಆಯಿತಾ, 3 ಆನ್ಸರನ್ನು ಬರೆದಿದ್ದೀವಿ. ಯಾವುದಾದ್ರೂ 2 ತಾವುಗಳು ಎಕ್ಸಾಮಲ್ಲಿ ಬರಿಬೋದು. ಒಂದು ಸ್ನೋವಿ ಡವ್, ಆ್ಯಸ್ ಎ ರಿಚ್ ಜ್ಯುವೆಲ್, ಟಾರ್ಚ್ ಲೈಟ್ ಅಂತ. ಈ 3 ಕೂಡ ಸರಿಯಾದ ಉತ್ತರ. ಯಾವುದಾದ್ರೂ ಎನಿ 2 ಅಂತ ಕೇಳಿದರೆ ಎನಿ 2 ಯು ರೈಟ್ ಇನ್ ಎಕ್ಸಾಮ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಕ್ವಶನ್ ನಂಬರ್ 14, ಮೆನ್ಷನ್ ಎನಿ 2 ಇಮೇಜಸ್ ದಟ್ ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯೆಟ್ ಇನ್ ದ ಪೋಯಮ್ ಅಂತ ಇದೆ. ಅದಕ್ಕೂ ಕೂಡ ಸೇಮ್ ಆನ್ಸರ್. ಯಾಕಂದರೆ ಇದು ಮಾಡಲ್ ಕ್ವಶನ್ ಪೇಪರ್ 3 ಹಾಗೂ ಪ್ರಿಪೇಟರಿ ಎಕ್ಸಾಮ್ 1ನಲ್ಲಿ ಕೇಳಿದರು. ಸೇಮ್ ಆನ್ಸರು, ಆದರೆ ಕ್ವಶನ್ನು ಕೇಳುವ ರೀತಿ ಇದೆ ಅಲ್ವಾ, ದ ವೇ ಆಫ್ ಆಸ್ಕಿಂಗ್, ದ ವೇ ಆಫ್ ರೈಸಿಂಗ್ ಎ ಕ್ವಶನ್ ಈಸ್ ಟೋಟಲಿ ಡಿಫರ್. ದಟ್ಸ್ ಆಲ್. ಅಲ್ಲಿ ನೋಡಿ, ಗಿವ್ ಎನಿ 2 ಇಮೇಜಸ್ ಅಂತ ಇದೆ, ಇಲ್ಲಿ ಮೆನ್ಷನ್ ಎನಿ 2 ಇಮೇಜಸ್ ಅಂತ ಇದೆ. ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯೆಟ್ ಇನ್ ದ ಪೋಯಮ್ ಅಂತ ಇದೆ, ಅಥವಾ ಪೋಮ್ ಅಂತ. ನೋ. ಆಯಿತಾ, ಸ್ನೋವಿ ಡವ್ ಆನ್ಸರ್, ರಿಚ್ ಜ್ಯುವೆಲ್ ಆನ್ಸರ್, ಟಾರ್ಚ್ ಲೈಟ್ ಆನ್ಸರ್. ಎರಡಕ್ಕೂ ಎಲ್ಲ ಸೇಮು. ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡಿ, ಹೂ ಆರ್ ಕಂಪೇರ್ಡ್ ಟು ಅ ಸ್ನೋವಿ ಡವ್. ಸ್ನೋವಿ ಡವ್ ಅಂತ ಯಾರಿಗೆ ಕಂಪ್ಯಾರಿಸನ್ ಮಾಡಲಾಗಿದೆ? ಪ್ರಿಪೇಟರಿ ಎಕ್ಸಾಮ್ 2ನಲ್ಲಿ ಕೇಳಿದಂತಹ ಪ್ರಶ್ನೆ. ಹೂ ಆರ್ ಕಂಪೇರ್ಡ್ ಟು ಅ ಸ್ನೋವಿ ಡವ್ ಆ್ಯಂಡ್ ಕ್ರಾಸ್ ಅಂತ ಇದೆ. ಸ್ನೋವಿ ಡವ್ ಅಂತ ಕಂಪೇರ್ ಯಾರಿಗೆ ಮಾಡ್ತಾರೆ ಅಂದರೆ, ಆಯಿತಾ, ಜೂಲಿಯೆಟ್ಟಿಗೆ ಅಂತ ನೆನ್ಪಿಟ್ಕೊಳ್ಳಿ. ಜೂಲಿಯೆಟ್ಟನ್ನು ಸ್ನೋವಿ ಡವ್ ಅಂತ ಕಂಪೇರ್ ಮಾಡ್ತಾರೆ. ರೋಮಿಯೋನ ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ಕಂಪ್ಯಾರಿಸನ್ ಮಾಡಲಾಗಿದೆ. ನೆಕ್ಸ್ಟ್ ಕ್ರೋಸ್ ಅಂತ ಯಾರಿಗೆ ಮಾಡಿದ್ದಾರೆ? ಕಾಗೆಗಳು ಅಂತ. ಜೂಲಿಯಟ್ಸ್ ಫೆಲೋ ಡ್ಯಾನ್ಸರ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಫೆಲೋ ಡ್ಯಾನ್ಸರ್ಸ್ ಅಥವಾ ಡ್ಯಾನ್ಸರ್ಸ್ ದೋಸ್ ಹು ಆರ್ ಡ್ಯಾನ್ಸಿಂಗ್ ವಿತ್ ಜೂಲಿಯೆಟ್ ಆನ್ ದಿ ಬಾಲ್ ಅಂತ. ಕ್ಲಿಯರ್. ಈಗ ನಾವು ಸೆಕೆಂಡ್ ಚಾಪ್ಟರ್ಗೆ ಹೋಗೋಣ. ಸೆಕೆಂಡ್ ಚಾಪ್ಟ್ರು ಯಾವುದು? 2 ಮಾರ್ಕ್ಸಿಗೆ ಇರುವಂಥ ಪಾಠಗಳಲ್ಲಿ ಸೆಕೆಂಡ್ ಚಾಪ್ಟ್ರು ಆನ್ ಚಿಲ್ಡ್ರನ್ ಆಗಿರುತ್ತೆ. 2 ಮಾರ್ಕ್ಸಿಗೆ ಯಾವ ಚಾಪ್ಟರ್ ಓದಬೇಕು ಅಂದರೆ, ರೋಮಿಯೋ ಆ್ಯಂಡ್ ಜೂಲಿಯೆಟ್ ಓದಬೇಕು, ಆನ್ ಚಿಲ್ಡ್ರನ್ ಓದಬೇಕು. ಕ್ಲಿಯರ್ ಆಲ್ ಆಫ್ ಯು? 2 ಮಾರ್ಕ್ಸ್ ಕ್ವಶನ್ಸಿಗಾಗಿ 2 ಮಾರ್ಕ್ಸ್ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್, ಆನ್ ಚಿಲ್ಡ್ರನ್, ಎವ್ರಿಥಿಂಗ್ ಐ ನೀಡ್ ಟು ನೋ ಲಾಂಟ್ ಇನ್ ದ ಫಾರೆಸ್ಟ್, ಮತ್ತು ಯಾವುದು? ವಾಟರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಬನ್ನಿ ಈಗ ಆನ್ ಚಿಲ್ಡ್ರನಲ್ಲಿ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಹಾಗೂ ಪ್ರಿಪೇಟರಿ ಎಕ್ಸಾಮಲ್ಲಿ ಏನೆಲ್ಲ ಬಂದಿತ್ತು ಅಂತ. ಅಕಾರ್ಡಿಂಗ್ ಟು ದಿ ಪ್ರೊಫೆಟ್ ಇನ್ ಆನ್ ಚಿಲ್ಡ್ರನ್, ವಾಟ್ ಪೇರೆಂಟ್ಸ್ ಮೇ ಹೌಸ್ ಆ್ಯಂಡ್ ವಾಟ್ ಮೇ ದೇ ನಾಟ್. ಎಷ್ಟು ಈಸಿಯಾಗಿದೆ ನೋಡಿ. ಪೇರೆಂಟ್ಸ್ ಮೇ ನೋಡಿ, ಹೌಸ್ ಚಿಲ್ಡ್ರನ್ಸ್ ಬಾಡೀಸ್, ಮಕ್ಕಳ ದೇಹಗಳನ್ನು ಇಟ್ಕೊಳ್ಬೋದು, ಬಟ್ ದೇ ಮೇ ನಾಟ್ ಸೋಲ್ಸ್ ಅಂತ, ಅಂದರೆ ಅವರ ಆತ್ಮಗಳನ್ನು ಇಟ್ಕೊಳ್ಳಿಕ್ಕೆ ಆಗಲ್ಲ ಕಣ್ರಿ ಅಂತ. ಕ್ಲಿಯರ್ ಮೀಡಿಯರ್? ಬನ್ನಿ. ವಾಟ್ ಡೂ ಬೋಸ್ ಆ್ಯಂಡ್ ಆರೋಸ್ ರೆಫರ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್? ಇದು 100% ಫಿಕ್ಸ್ ಕ್ವಶನು. ಮಾಡಲ್ ಕ್ವಶನ್ ಪೇಪರ್ 2, ಪ್ರಿಪೇಟರಿ ಎಕ್ಸಾಮ್ 1 ಎಲ್ಲರೂ ಇದೇ ಕ್ವಶನ್ ಕೇಳಿದ್ದಾರೆ. ಬೋಸ್ ರೆಫರ್ಸ್ ಟು ಪೇರೆಂಟ್ಸ್, ಆರೋ ರೆಫರ್ಸ್ ಟು ಚಿಲ್ಡ್ರನ್ ಈಸ್ ದ ರೈಟ್ ಆನ್ಸರ್. Question number 15, according to the prophet in on children, who bends the bow and why ಅಂತ ಇದೆ. God bends the bow. ನೆನ್ಪಿಟ್ಕೊಳ್ಳಿ, ಗಾಡ್ ದೇವರು ಪೇರೆಂಟನ್ನು ಕೂಡ ಬೆಂಡ್ ಮಾಡ್ತಾನೆ ಕಣ್ರಿ. ಬಿಕಾಸ್ ಆರೋ ಮೇ ಗೋ ಶಿಫ್ಟ್ ಆ್ಯಂಡ್ ಫಾರ್, ಸಮ್ಟೈಮ್ಸ್ ಆರೋ
ಈ ರೀತಿಯಾಗಿ ಆ ಕಡೆ ಈ ಕಡೆ ಹೋಗ್ಬೋದು. ಯಾಕೆ ಬೆಂಡ್ ಮಾಡ್ತಾನೆ ಅಂದರೆ ಈ ಆನ್ಸರನ್ನು ಬರಿಬೇಕಾಗತ್ತೆ. ಆಪ್ಷನ್ ಬಿ ಅಂತ ಹಾಕಿ ಎಕ್ಸಾಮಲ್ಲಿ. ಕ್ಲಿಯರ್ ಮೀಡಿಯರ್ ಆಯಿತಾ? ಬನ್ನಿ ಈಗ ನಾವು ನೆಕ್ಸ್ಟ್ ಚಾಪ್ಟರ್ನ ನೋಡೋಣ. ಎವ್ರಿಥಿಂಗ್ ಐ ನೀಡ್ ಟು ನೋ ಅಲಾಂಟ್ ಇನ್ ದ ಫಾರೆಸ್ಟ್, ರಿಟರ್ನ್ ಬೈ ವಂದನಾ ಶಿವ ಬರೆದಂತಹ ಒಂದು ಆರ್ಟಿಕಲ್. ಬನ್ನಿ, ವಾಟ್ ಈಸ್ ಚಿಪ್ಕೋ ಮೂಮೆಂಟ್ ಅಂತ ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ ಕೇಳಿದ್ದಾರೆ. ರೈಟ್ ಆನ್ಸರ್ ಈ ಚಿಪ್ಕೋ ಮೂಮೆಂಟ್ ಈಸ್ ಅ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ಅ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟ್ರೇಷನ್. ಐ ರಿಪೀಟ್, ಚಿಪ್ಕೋ ಮೂಮೆಂಟನ್ನು ನಾನ್ ವೈಲೆಂಟ್ ರೆಸ್ಪಾನ್ಸ್ ಅಂದರೆ ಯಾರ ಜೀವ ಹೋಗದೆ ಮಾಡುವಂಥ ರೆಸ್ಪಾನ್ಸನ್ನು ಅದನ್ನು ನಾವು ನಾನ್ ವೈಲೆಂಟ್ ರೆಸ್ಪಾನ್ಸ್ ಅಂತ ಕರಿತೇವೆ. ಟು ದಿ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟ್ರೇಷನ್ ಅಂತ. ಕ್ಲಿಯರ್? ನೆಕ್ಸ್ಟು ಇದು ಇನ್ನೊಂದು ಕ್ವಶನ್ ಇದೆ. ವಿಮೆನ್ ಫ್ರಮ್ ವಿಚ್ ರೀಜನ್ ಪಾರ್ಟಿಸಿಪೇಟೆಡ್ ಇನ್ ದಟ್ ಚಿಪ್ಕೋ ಮೂಮೆಂಟ್ ಅಂತ ಇದೆ. ಫ್ರಮ್ ಹಿಮಾಲಯನ್ ರೀಸನ್ ಅಂತ ಬರೀಬೇಕು. ವುಮೆನ್ ಫ್ರಮ್ ಹಿಮಾಲಯನ್ ರೀಸನ್ನಿಂದ ಹೆಣ್ಣು ಮಕ್ಕಳು ಚಿಪ್ಕೋ ಮೂಮೆಂಟಲ್ಲಿ ಭಾಗವಹಿಸಿದರು ಅಂತ. ವಾಟ್ ವರ್ ದಿ ಪೇರೆಂಟ್ಸ್ ಆಫ್ ವಂದನಾ ಶಿವ? ನೋಡಿ, ವಾಟ್ ಆರ್ ದಿ ಪ್ರೊಫೆಷನ್ ಅಂದರೂ ಒಂದೇ, ವಾಟ್ ವರ್ ದಿ ಪೇರೆಂಟ್ಸ್ ಆಫ್ ವಂದನಾ ಶಿವ ಅಂದರೂ ಒಂದೇ. ಹಿಂಗಂದರೆ ಅರ್ಥ ಫಸ್ಟು ತಿಳ್ಕೊಬೇಕು. ವಂದನಾ ಶಿವರವರ ತಂದೆ ತಾಯಿ ಯಾವ ಕೆಲಸವನ್ನು ಮಾಡ್ತಾಯಿದ್ರು, ಏನಾಗಿದ್ರು ಅವರು ಅಂತ ಕೇಳಿದರೆ, ಈಸ್ ಹರ್ ಫಾದರ್. ನೋಡಿ, ಫಾದರ್ ಅ ಫಾರೆಸ್ಟ್ ಕನ್ಸರ್ವೇಟರ್, ನೆನ್ಪಿಟ್ಕೊಳ್ಳಿ, ಫಾರೆಸ್ಟ್ ಕನ್ಸರ್ವೇಟರ್. ಮದರ್ ಅ ಪೀಸೆಂಟ್, PEASANT ಅಂತ, ಫಾರ್ಮರ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 16. ಕ್ವಶನ್ ನಂಬರ್ 16 ಎಕ್ಸಾಮಲ್ಲಿ ನೋಡಿ. 16 ಯಾಕೆ 16 ಅಂತ ಇದೆ ಅಂದರೆ, ಕ್ವಶನ್ ನಂಬರ್ 16 ಮಾಡಲ್ ಕ್ವಶನ್ ಪೇಪರಲ್ಲಿ ಏನು ಕೇಳಿದರು, ಕ್ವಶನ್ ನಂಬರ್ 16 ಮಾಡಲ್ 3ನಲ್ಲಿ ಏನಿದೆ, ಮಾಡಲ್ 1ನಲ್ಲಿ ಏನಿದೆ, ಪ್ರಿಪೇರ್ಡ್ ಎಕ್ಸಾಮ್ 1, 2. ನೇಮ್ ದ 2 ಪಾಪ್ಯುಲರ್ ಕೋರ್ಸಸ್ ಆಫ್ ಅರ್ತ್ ಯೂನಿವರ್ಸಿಟಿ, ಅಥವಾ ವಂದನಾ ಶಿವರವರ ಅರ್ತ್ ಯೂನಿವರ್ಸಿಟಿನಲ್ಲಿ ಇದ್ದಂಥ 2 ಪಾಪ್ಯುಲರ್ ಕೋರ್ಸಸ್ಗಳನ್ನು ಬರೆಯಿರಿ ಅಂತ ಇದೆ. every year they are asking the same question, my dear children. ಏನು A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಸಿಕ್ತಲ್ವಾ, ಆ್ಯಂಡ್ ಆಗ್ರೋ ಎಕಾಲಜಿ ಅಂತ, ಅಥವಾ ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಬರೀಬೋದು. ಕ್ಲಿಯರ್? ಕ್ವಶನ್ ನಂಬರ್ ಇನ್ನೊಂದು ನೋಡೋಣ. ಯಾವುದು? ಪ್ರಿಪೇರ್ಡ್ ಎಕ್ಸಾಮ್ 1ನಲ್ಲಿ ಕೇಳಿದ್ದು. ವಾಟ್ ಈಸ್ ದ ರೂಟ್ ಆಫ್ ಇಂಪ್ರವಿಶ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್ ಅಕಾರ್ಡಿಂಗ್ ಟು ವಂದನಾ ಶಿವ? ಇಲ್ಲಂತೂ ಮಕ್ಕಳಿಗೆ ಬರೀಲಿಕ್ಕೆ ಆಗಲ್ಲ ಇಂಥ ಪ್ರಶ್ನೆಗಳು ಕೇಳಿಬಿಟ್ರೆ, ಆದರೂ ಕೂಡ ರೆಡಿ ಆಗಬೇಕು. ಯಾಕೆ ಗೊತ್ತಾ? ನೋಡಿ, ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ ಈಸ್ ದ ರೂಟ್ ಇಂಪ್ರವಿಶ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ಐ ರಿಪೀಟ್, ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಪ್ರಿಪೇಟರಿ ಎಕ್ಸಾಮ್ 1ನಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿರುತ್ತೆ. ಬನ್ನಿ ಈಗ ವಾಟ್ರ್ ಚಾಪ್ಟ್ರಲ್ಲಿದ್ದೀವಿ. ವಾಟ್ರು ಇದು ಒಂದು ಪೋಯಮ್ ಕಣ್ರಿ. ಈ ವಾಟ್ರ್ ಪೋಯಮಲ್ಲಿ ನಿಮ್ಮ ಮಾಡಲ್ 1, 2, 3 ಹಾಗೂ ಪ್ರಿಪೇರ್ಡ್ ಎಕ್ಸಾಮ್ 1, 2, 3 ಏನು ಕೇಳಿದರು ಎಲ್ಲವೂ ಕೂಡ ಇಲ್ಲೇ ಇದ್ದಾವೆ ನೋಡಿ. 1, 2, 3, 4, 5 ಕ್ವಶನ್ ಪೇಪರಲ್ಲೂ ಇವೇ 3 ಪ್ರಶ್ನೆಗಳು. ಮೈಟಿ ಮೂಮೆಂಟ್ ಮೆನ್ಷನ್ಡ್ ಇನ್ ದ ಪೋಯಮ್ ವಾಟರ್ ಯಾವುದು? ಮಹದ್ ಸ್ಟ್ರಗಲ್ ಕೂಡ ಹೌದು, ವಾಟರ್ ಅಂತಲೂ ಕೂಡ ಸ್ಲ್ಯಾಶ್ ಹಾಕಿ ಬರೆದುಬಿಡಿ. ಕ್ಲಿಯರ್? ಮಹದ್ ಸ್ಟ್ರಗಲ್ ಕೂಡ ವಾಟರ್ ಅಂತಲೂ. ವಾಟ್ ವೇರ್ ಡಿಡ್ ಇಟ್ ಹ್ಯಾಪನ್ ಅಂತ ಇದೆ. ಚಾದರ್ ಟ್ಯಾಂಕ್ ಅಂತ ಬರೆದು ಮುಂಬೈ ಅಂತ ಬರೀರಿ. ಕ್ಲಿಯರ್? ವೇರ್ ಡಸ್ ದಿ ವಾಟರ್ ಸಿಟ್ ಇನ್ನೋಸೆಂಟ್ಲಿ ಅಂತ ಇದೆ. ಎಲ್ಲಿ ಕುತ್ಕೊಳ್ಳೋದೆಲ್ಲಿ ಆರಾಮಾಗಿ ಅಂದರೆ ಬಿಸ್ಲರಿ ಬಾಟಲಿನಲ್ಲಿ, ನೆನ್ಪಿಟ್ಕೊಳ್ಳಿ. ಡ್ಯಾನ್ಸ್ ಮಾಡೋದು ಎಲ್ಲಿ ಅಂತ ಕೇಳಿದರೆ ಪೆಪ್ಸಿ ಬಾಟಲ್ ಅಂತ ಬರೀಬೇಕು, ಪೆಪ್ಸಿ ಮ್ಯಾನ್ಸ್ ಬಾಟಲ್ ಅಂತ. ಕ್ಲಿಯರ್? ನೆಕ್ಸ್ಟ್, ವಾಟರ್ ಹೂ ಆಪೋಸಿಟ್ ದಿ ಕಮ್ಮ ಲ್ಯಾಂಡ್ ಲಾರ್ಡ್. ವಾಟರ್ ಪೋಯಮಲ್ಲಿ ಕಮ್ಮ ಲ್ಯಾಂಡ್ ಲಾರ್ಡಿಗೆ ಆಪೋಸಿಟ್ ವಿರುದ್ಧವಾಗಿ ಮಾತಾಡಿದಂಥ ಹೆಣ್ಣಿನ ಹೆಸರು ಏನು? ಕರ್ಮಚೇದು ಸುವರ್ಥಮ್ಮ. ನೆನ್ಪಿಟ್ಕೊಳ್ಳಿ, ಕರ್ಮಚೇದು ಈಸ್ ಹರ್ ವಿಲೇಜ್ ನೇಮ್, ಆದರೆ ಅವಳಿಗೆ ನಿಕ್ ನೇಮ್ ಆಗಿ ಬಿದ್ದುಬಿಡುತ್ತೆ ಅದು. ಕರ್ಮಚೇದು ಸುವರ್ಥಮ್ಮ ಈಸ್ ದ ರೈಟ್ ಆನ್ಸರ್, ಮೈ ಡಿಯರ್ ಚಿಲ್ಡ್ರನ್. ನೆಕ್ಸ್ಟ್, ವಾಟ್ ಡಿಡ್ ಶಿ ಯೂಸ್ ಟು ಅಪೋಸ್ ದೆಮ್ ಅಂತ ಇದೆ. ಶಿ ಯೂಸ್ಡ್ ಹರ್ ವಾಟರ್ ಪಾಟ್. ಕ್ಷಮಿಸ್ಬೇಕಂಡ್ರು, ಆಯಿತಾ? ಈಗಾಗಲೇ ನಾನು MCQಸನ್ನು ಸಂಪೂರ್ಣವಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ 3 ಮಾರ್ಕ್ಸ್ ಕ್ವಶನ್ಸನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳೇ, ಇಂಗ್ಲೀಷ್ 80 ಔಟ್ ಆಫ್ 80 ನನ್ನ ಜವಾಬ್ದಾರಿ ಕಂಡ್ರೋ. ಪ್ಲೀಸ್ ಡೂ ವರ್ಕ್ ವಿತ್ ಮೀ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.